ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪೊಲೀಸ್ ಇಲಾಖೆಯ ನೇಮಕಾತಿಗಾಗಿ ಕಾಯ್ತಾ ಇರುವಂತಹ ಅಭ್ಯರ್ಥಿಗಳಿಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದೇನೆಂದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಹಾಗೆ ಇದು ಇಲಾಖೆಗಳ ಇಂಟರ್ನಲ್ ನೋಟಿಸ್ ಆಗಿರ್ತದೆ. ಈ ನೋಟಿಸ್ ನಲ್ಲಿ ಮುಖ್ಯವಾಗಿ ತಿಳಿಸಿರುವಂತಹ ಮಾಹಿತಿ ಏನಂದ್ರೆ, ಇಲ್ಲಿ ಮೇಲ್ಗಡೆ ಕಾಣ್ತಾ ಇರೋ ಹಾಗೆ ವಿಷಯ ಪೊಲೀಸ್ ಇಲಾಖೆಯ ವಿವಿಧ ವೃಂದದ ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆ ನಡೆಸುವ ಕುರಿತು ಅಂತ ತಿಳಿಸಿದ್ದಾರೆ. ನಂತರ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪ್ರಸ್ತಾವನೆಯಲ್ಲಿ ಕೋರಿರುವಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ರಿಕ್ತವಿರುವ ವಿವಿಧ ವೃಂದಗಳ ಈ ಕೆಳಕಂಡ ಒಟ್ಟು 4656 ಹುದ್ದೆಗಳನ್ನ ಭರ್ತಿ ಮಾಡಲು ಲಿಖಿತ ಪರೀಕ್ಷೆಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲು ಅನುಮತಿ ನೀಡಿದೆ ಎಂದು ತಮಗೆ ತಿಳಿಸಲು ನಿರ್ದೇಶಿತನಾಗಿದ್ದೇನೆ ಅಂತ ತಿಳಿಸಿದ್ದಾರೆ. ಅಂದ್ರೆ ಈಗಾಗಲೇ ಈ ಹಿಂದೆ ಪೊಲೀಸ್ ಇಲಾಖೆಯಲ್ಲಿ ನಡೆದಿರುವಂತಹ ನೇಮಕಾತಿಗಳಲ್ಲಿ ಲಿಖಿತ ಪರೀಕ್ಷೆಯನ್ನ ಪೊಲೀಸ್ ಇಲಾಖೆಯೇ ಖುದ್ದಾಗಿ ನಡೆಸ್ತಾ ಇತ್ತು. ಆದ್ರೆ ಅದನ್ನ ಈಗ ಬದಲಾವಣೆ ಮಾಡಿ ಮುಂಬರುವಂತ ಪೊಲೀಸ್ ಇಲಾಖೆಯ ಎಲ್ಲಾ ನೇಮಕಾತಿಗಳಲ್ಲಿ ಲಿಖಿತ ಪರೀಕ್ಷೆಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಎ ಕಡೆಯಿಂದ ನಡೆಸಲು ತೀರ್ಮಾನಿಸಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಮುಂಬರುವಂತ ಎಲ್ಲಾ ನೇಮಕಾತಿಯ ಅಧಿಸೂಚನೆ ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕೆಎ ವೆಬ್ಸೈಟ್ ನಲ್ಲೇ ಪ್ರಕಟವಾಗ್ತದೆ. ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಮುಂಬರುವಂತ ನೇಮಕಾತಿಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಯಾವುವು ಮತ್ತು ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ನೋಡೋದಾದ್ರೆ, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯ ನೇಮಕಾತಿಯಲ್ಲಿ ಒಟ್ಟು 20 ಹುದ್ದೆಗಳು ಖಾಲಿ ಇರ್ತವೆ. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಯಲ್ಲಿ ಒಟ್ಟು 1650 ಹುದ್ದೆಗಳು ಖಾಲಿ ಇರ್ತವೆ. ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ನೇಮಕಾತಿಯಲ್ಲಿ 614 ಹುದ್ದೆಗಳು ಖಾಲಿ ಇರ್ತವೆ. ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಅಂದ್ರೆ ಕೆಎಸ್ಆರ್ಪಿ ಹುದ್ದೆಯ ನೇಮಕಾತಿಯಲ್ಲಿ ಒಟ್ಟು 2032 ಹುದ್ದೆಗಳು ಖಾಲಿ ಇರ್ತವೆ. ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ನೇಮಕಾತಿಯಲ್ಲಿ ಒಟ್ಟು 340 ಹುದ್ದೆಗಳು ಖಾಲಿ ಇರ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಈಗಾಗಲೇ ಹೇಳಿರುವ ಹಾಗೆ ಈ ಎಲ್ಲಾ ನೇಮಕಾತಿಯ ಅಧಿಸೂಚನೆಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕೆಇಎ ವೆಬ್ಸೈಟ್ ನಲ್ಲಿ ಪ್ರಕಟವಾಗ್ತದೆ. ಅಲ್ಲಿಂದಲೇ ನೀವು ಅಪ್ಲೈ ಮಾಡೋದು, ಜೊತೆಗೆ ಪರೀಕ್ಷಾ ವೇಳಾಪಟ್ಟಿ, ಹಾಲ್ ಟಿಕೆಟ್ ಎಲ್ಲವೂ ಕೂಡ ಕೆಇಎ ವೆಬ್ಸೈಟ್ ನಲ್ಲೇ ಪ್ರಕಟವಾಗ್ತದೆ. ಅದೇ ರೀತಿ ಈಗಾಗಲೇ ನಿಮಗೆ ಗೊತ್ತಾಗಿರಬಹುದು ಅಂತ ತಿಳ್ಕೊಳ್ತೀನಿ, ನಿನ್ನೆ 8/10/2025 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ ವಿವಿಧ ಸರ್ಕಾರಿ ನಿಗಮ ಸಂಸ್ಥೆಗಳ ಅಡಿಯಲ್ಲಿ ಖಾಲಿ ಇರುವಂತಹ 708 ಹುದ್ದೆಗಳ ನೇಮಕಾತಿಯ ಅಧಿಸೂಚನೆ ಕೂಡ ಪ್ರಕಟವಾಯಿತು. ಅದೇ ರೀತಿ ಆದಷ್ಟು ಬೇಗ ಇದೇ ವರ್ಷದೊಳಗೆ ಪೊಲೀಸ್ ಇಲಾಖೆಯ ಈ ಎಲ್ಲಾ ನೇಮಕಾತಿಯ ಅಧಿಸೂಚನೆ ಕೂಡ ಪ್ರಕಟ ಮಾಡಲಾಗ್ತದೆ. ಇದಿಷ್ಟು ಈ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಇಂದು ಬಂದಿರುವಂತಹ ಪ್ರಮುಖ ಮಾಹಿತಿಯಾಗಿತ್ತು. ಇದೇ ರೀತಿ ಮುಂಬರುವಂತಹ ನೇಮಕಾತಿಗಳಿಗೆ ಸಂಬಂಧಿಸಿದಂತ ಮಾಹಿತಿಯನ್ನ ಪಡೆಯಲಿಕ್ಕೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೂ ಈ ಮಾಹಿತಿನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.